ತುಮಕೂರು ಜಿಲ್ಲೆಯ ಶ್ವೇತಕಮಠ ಪೂರಿ ಬೆಳ್ಳಾವಿ ಮೂಲದ ಶಿವಾನಂದ್ ಸಿಯು ಅವರು ಜುಲೈ 1ರಂದು ಪ್ರಾರಂಭಿಸಿದ ಸೈಕಲ್ ಯಾತ್ರೆಯ ಮೂಲಕ ಉತ್ತರಾಖಂಡದ ಪವಿತ್ರ ಚಾರ್ಧಾಮ್ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ ಹಾಗೂ ಪಂಚಕೇದಾರ, ಮಧ್ಯಮಹೇಶ್ವರ, ತುಂಗನಾಥ, ರುದ್ರನಾಥ, ಕಲ್ಪೇಶ್ವರ ಮಹಾದೇವ ದರ್ಶನ ಮಾಡಿ ಸೆಪ್ಟೆಂಬರ್ 21ರಂದು ಬೀದರ್ ತಲುಪಿದ್ದಾರೆ. ಬೀದರ್ನಲ್ಲೂ ಜನ್ನ ನರಸಿಂಹಸ್ವಾಮಿ ದೇವಾಲಯದ ಅರ್ಚಕರು ಹಾಗೂ ಸ್ಥಳೀಯರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಅವರು ಬೀದರ್ನ ಗುರುದ್ವಾರ ಹಾಗೂ ಪಾಪನಾಶ ದೇವಸ್ಥಾನದ ದರ್ಶನ ಮಾಡಿದ್ದರು. ಇದುವರೆಗೆ ಅವರು ಸುಮಾರು 6200 ಕಿಲೋಮೀಟರ್ ಸೈಕಲ್ ಯಾತ್ರೆ ಪೂರ್ಣಗೊಳಿಸಿದ್ದು, ತಮ್ಮ ಗ್ರಾಮ ತಲುಪಲು ಇನ್ನೂ 670 ಕಿಲೋಮೀಟರ್ ಬಾಕಿ ಇದೆ ಎಂದು ತಿಳಿಸಿದ್ದಾರೆ. ತಮ್ಮ ಯಾತ್ರೆಯ ಉದ್ದೇಶವನ್ನು ವಿವರಿಸಿದ ಶಿವಾನಂದ್ ಅವರು, ರೈತರ ಏಳಿಗೆಗೆ ಹಾಗೂ ದೇಶದ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವುದು, ವಿಶೇಷವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕೆಂಬ ಸಂದೇಶವನ್ನು ಹಂಚುವುದು ನನ್ನ ಧ್ಯೇಯ ಎಂದು ಹೇಳಿದ್ದರು. ಈ ಯಾತ್ರೆ ಅವರ 3ನೇ ಸೈಕಲ್ ತೀರ್ಥಯಾತ್ರೆಯಾಗಿದೆ. 2023ರಲ್ಲಿ ಅವರು ಅಯೋಧ್ಯೆ, ಹರಿದ್ವಾರ, ಹಿಮಾಚಲ ಪ್ರದೇಶ ತಲುಪಿದ್ದರು. 2024ರಲ್ಲಿ ಭಾರತದ 12 ಜ್ಯೋತಿರ್ಲಿಂಗ, ನೇಪಾಳ, ಬಾಂಗ್ಲಾದೇಶ್ ಗಡಿ ಹಾಗೂ ಚಾರ್ಧಾಮ್ ಸೈಕಲ್ ಯಾತ್ರೆ ಮುಗಿಸಿದ್ದರು. ಇದುವರೆಗೆ ಒಟ್ಟು 34,200 ಕಿಲೋಮೀಟರ್ ಸೈಕಲ್ ಮೂಲಕ ಧಾರ್ಮಿಕ ಯಾತ್ರೆಗಳನ್ನು ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಎಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ? ಇಲ್ಲ ಸರ್, ಅವರು ಗೋಪಿ ಸರಿಗೆ ಫೋನ್ ಮಾಡಿದ್ದೆ. ಅವರು ಈ ಸಲ ಪ್ರೆಸ್ಸಲ್ಲಿ ಇಲ್ಲ ಅಂತ ಅಂತಿದ್ರು. ತುಮಕೂರಿಂದ ಕೇದಾರ್ನಾಥ್, ಬದ್ರಿನಾಥ್ ಮತ್ತು ಉತ್ತರಾಖಂಡಲ್ಲಿರೋ ಚಾರ್ಧಾಮ್, ಪಂಚಕೇದಾರ್ ಕಂಪ್ಲೀಟ್ ಮಾಡ್ಕೊಂಡು ಈಗ ಬೀದರ್ ಬಂದಿದ್ದೀನಿ. ಬೀದರಲ್ಲಿ ಜನ್ನ ನರಸಿಂಹಸ್ವಾಮಿ ಟೆಂಪಲ್ಲು, ಪಾಪನಾಶ ಮತ್ತು ಗುರುದ್ವಾರ ಕಂಪ್ಲೀಟ್ ಆಯಿತು. ನನ್ನ ಒಂದು ಉದ್ದೇಶ ಬಂದು ರೈತರ ಏಳಿಗಾಗಿ, ದೇಶದ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಪರಿಸರದ ಬಗ್ಗೆ ಜನರಿಗೆ ಒಂದು ಅರಿವನ್ನು ಮೂಡಿಸುತ್ತಾ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಮ್ಮಿ ಮಾಡಿ ಅಂತ ಕೇಳ್ಕೊತೀನಿ. ತುಮಕೂರಿಂದ ಹೊರಟು ನಾನು 2 ತಿಂಗಳು 22 ದಿನ ಆಗಿದೆ ಇದುವರೆಗೂ. ಮತ್ತು ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ ಮತ್ತು ಪಂಚಕೇದಾರ್ನ ನನ್ನ ಸೈಕಲ್ನಲ್ಲಿ ಟ್ರಾವೆಲ್ ಮಾಡ್ತಾ ಬಂದಿದ್ದೀನಿ. ಇದರ ಒಂದು ಸೈಕಲ್ನಲ್ಲೇ ಟ್ರಾವೆಲ್ ಮಾಡೋ ಒಂದು ಉದ್ದೇಶ ಏನಪ್ಪ ಅಂದರೆ, ಒಂದು ಪರಿಸರ ಮಾಲಿನ್ಯ ಆಗಿರ್ಬೋದು, ಬಾಡಿಗೆ ಎನರ್ಜಿ ಒಂದು ಇದಿರುತ್ತೆ. ಹಾಗಾಗಿ ನಾನು ಸೈಕಲ್ನಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. 3 ವರ್ಷದಿಂದ ನಾನು ಸೈಕಲ್ ಪ್ರವಾಸ ಮಾಡ್ತಾಯಿದ್ದೀನಿ. ಇದುವರೆಗೂ ಟೋಟಲ್ ಆಗಿ ನನ್ನ ಒಂದು ಜರ್ನಿ 32,000 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ.